ಸೊ ನಾವು ಯಾವಾಗಲೂ ತ್ರಾಟಕ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮ್ಮದು ಏನಿದು ಕ್ಯಾಂಡಲ್ ಸ್ಟ್ಯಾಂಡ್ ಇರುತ್ತೋ ನಾವು ಯಾವಾಗಲೂ ಐ ಲೆವೆಲ್ಗೆ ಇರಬೇಕು. ಸೊ ನಾವು ಇಲ್ಲಿ ಕಮ್ಮಿ ಇಟ್ಕೊಳ್ಳೋಂಗಿಲ್ಲ, ಜಾಸ್ತಿ ಇನ್ ಕೇಸ್ ನಾವು ಲೋ ಲೆವೆಲ್ಗೆ ಏನಾದರೂ ಇಟ್ಕೊಂಡು ನಾವು ಮಾಡ್ತಾಯಿದ್ರೆ ಸ್ವಲ್ಪ ನೆಕ್ ಪೇನ್ ಆ ಥರ ಬರೋ ಸಾಧ್ಯತೆ ಇರ್ತದೆ. ಜಾಸ್ತಿ ಇದ್ರೂ ಕೂಡ ನಮ್ಗೆ ತೊಂದರೆನೇ. ಸೊ ನಾವೇನಿದು ಡಿಸ್ಟೆನ್ಸ್ ಇರುತ್ತಲ್ವ, ಸೊ ಈ ಡಿಸ್ಟೆನ್ಸ್ ಬಂದುಬಿಟ್ಟು 1 ಮೀಟ್ರ್ ಇರಬೇಕು. ಅದಕ್ಕೆ ಜಾಸ್ತಿ ಇರೋಂಗಿಲ್ಲ, ಕಮ್ಮಿ ಇರೋಂಗಿಲ್ಲ. ಇನ್ ಕೇಸ್ ನಮ್ಮ ಮುಂದೆ ಬಂದುಬಿಟ್ಟು ಏನಾದರೂ ಪ್ರಾಕ್ಟೀಸ್ ಮಾಡ್ತಾಯಿದ್ವಪ್ಪ ಅಂದರೆ ಸ್ವಲ್ಪ ನಮ್ಮ ಕಣ್ಣಿಗೆ ಎಫೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ ಕೇಸ್ ನಾವು ಜಾಸ್ತಿ ಹಿಂದೆ ಇದ್ದುಬಿಟ್ರೆ ನಮಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಫ್ಲೇಮ್ ಸಣ್ಣದಿರೋದ್ರಿಂದ ಯಾರಿಗೆ ಲಾಂಗ್ ವಿಷನ್ ಏನು ಪ್ರಾಬ್ಲಮ್ ಇರುತ್ತೋ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದ್ದರಿಂದ 1 ಮೀಟ್ರ್ ಡಿಸ್ಟೆನ್ಸ್ ಏನಪ್ಪ. ಸೊ ಇಲ್ಲಿಂದ ನಾವಿಲ್ಲಿ ಫಸ್ಟ್ ನಾವು ಐ ಎಕ್ಸಸೈಸ್ ಏನೇನು ಮಾಡಿದ್ವಲ್ಲ ಬಿಫೋರ್, ಐ ಎಕ್ಸಸೈಸ್ ಇರಬೇಕು. ಆ ಐ ಎಕ್ಸಸೈಸ್ ಮಾಡಿದ ಆದಮೇಲೆ ನಾವು ಆ್ಯಕ್ಚುಲಿ ತ್ರಾಟಕ ಸ್ಟೆಪ್ಸ್ಗೆ ಎಂಟ್ರ್ ಆಗ್ತೀವಿ. ಸೊ ಅಲ್ಲಿ ನಾವು ಬಂದುಬಿಟ್ಟು ಫಸ್ಟು ಐ ಎಕ್ಸಸೈಸ್ ಮಾಡಿದ್ಮೇಲೆ ಕಣ್ಣನ್ನು ಮುಚ್ಚಬೇಕು, ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಕಣ್ಣು ಬಿಡ್ತಾ ಸೊ ನಾವು ಫ್ಲೋರ್ನ ನೋಡಬೇಕು. ಆಮೇಲೆ ನಾವು ನಿಧಾನವಾಗಿ ನಮ್ಮ ಐಸ್ ಏನು ವಿಷನ್ ಇರುತ್ತಲ್ವ, ನಾವು ವಿಷನ್ನ ನಿಧಾನವಾಗಿ ರೈಸ್ ಮಾಡ್ತಾ ಬರಬೇಕು. ಇಲ್ಲಿ ಫಸ್ಟ್ ನಾವು ಬಾಟಮ್ ಆಫ್ ದಿ ಕ್ಯಾಂಡಲ್ ಸ್ಟ್ಯಾಂಡ್ ನೋಡಬೇಕು, ಫ್ಲೋರ್ ಆದಮೇಲೆ ಕ್ಯಾಂಡಲ್ ಸ್ಟ್ಯಾಂಡ್, ಆಮೇಲೆ ಮಿಡಲ್ ಆಫ್ ದಿ ಕ್ಯಾಂಡಲ್ ಸ್ಟ್ಯಾಂಡ್ ಆ್ಯಂಡ್ ಟಾಪ್ ಆಫ್ ದಿ ಕ್ಯಾಂಡಲ್ ಸ್ಟ್ಯಾಂಡ್. ಸೊ ಇಲ್ಲಿಂದ ನಾವು ಆ್ಯಕ್ಚುಲಿ ತ್ರಾಟಕ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಬಾಟಮ್ ಆಫ್ ದಿ ಕ್ಯಾಂಡಲ್, ಮಿಡಲ್ ಆಫ್ ದಿ ಕ್ಯಾಂಡಲ್ ಆ್ಯಂಡ್ ರೈಸ್ ಯುವರ್ ವಿಷನ್ ಟುವರ್ಡ್ಸ್ ಟು ದ ಫ್ಲೇಮ್. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಏನು, ಫ್ಲೇಮ್. ಸೊ ಕಂಪ್ಲೀಟ್ ಫೋಕಸ್ ನಾವಿಲ್ಲಿ ಫ್ಲೇಮ್ ಮೇಲೆ ಮಾತ್ರ ಇಡಬೇಕು. ಓಕೆ, ಫ್ಲೇಮ್. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಬ್ಲ್ಯಾಕ್ ಕಾರ್ಡ್. ಇಲ್ಲಿ ಏನಿದೆ ದಾರ ಕಾಣ್ತಾ ಇದೆ ಅಲ್ವಾ ಕರಿಯೋದು, ಸೊ ಆ ಬ್ಲ್ಯಾಕ್ ಕಾರ್ಡ್ ಮೇಲೆ ನಾವು ಕಂಪ್ಲೀಟ್ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿಂದ ನಾವು ನಿಧಾನವಾಗಿ ಥರ್ಡ್ ಸ್ಟೆಪ್ಗೆ ಹೋಗ್ತೀವಿ. ಇಲ್ಲಿ ನಾವು ಆವರ ಮೇಲೆ ಮಾತ್ರ ಏನು ಸುತ್ತ ಬರ್ತಾಯಿದ್ದಲ್ಲ, ಇದು ದೀಪದ ಸುತ್ತ ಬರ್ತಾಯಿದ್ದಲ್ಲ ಆವರ, ಸೊ ಇದ್ರ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಹೋಗಬೇಕು. ಸೊ ಈ 3 ಸ್ಟೆಪ್ನ 3 ಟೈಮ್ಸ್ ನೀವು ರಿಪೀಟ್ ಮಾಡ್ಬೋದು ಪ್ರಾಕ್ಟೀಸ್ನಾರಾದರೆ. ಆಮೇಲೆ ಈ 3 ಸ್ಟೆಪ್ ಆದಮೇಲೆ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಅದೇನು ಈ ಸ್ಟೆಪ್ಸ್ ರಿಪೀಟ್ ಮಾಡಿದ್ರೆ ಅಲ್ವ, ಆ ಸ್ಟೆಪ್ಸ್ ನಿಮ್ಮ ಇನ್ ಬಿಟ್ವೀನ್ ಐಬ್ರೋ ಒಳಗಡೆ ಇಮೇಜ್ ಮಾಡ್ತಾ ಹೋಗ್ಬೇಕು. ಆ ಪಿಕ್ಚರ್ನ ನೀವು ಅಬ್ಸರ್ವ್ ಮಾಡ್ಬೇಕು ಇನ್ ಬಿಟ್ವೀನ್ ಐಬ್ರೋಸ್ ಒಳಗೆ. ಒನ್ಸ್ ಆ ಪಿಕ್ಚರ್ ಯಾವಾಗ ಅಳಿಸಿ ಹೋಗುತ್ತೆ, ಡಿಸಪಿಯರ್ ಆಗುತ್ತೆ, ಆಮೇಲೆ ನೀವು ನಿಧಾನವಾಗಿ ಪಾಮ್ಸ್ನ ರಬ್ ಮಾಡಿಬಿಟ್ಟು ಇಲ್ಲಿ ಪ್ಲೇಸ್ ಮಾಡಿ ಕಣ್ಣನ್ನು ಬಿಡ್ತಾ ಹೋಗಬೇಕು. ಸೊ ಅಲ್ಲಿ ಕಣ್ಣನ್ನು ಬಿಡ್ತಿದ್ದು ನಾವು 15 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಬೇಕು. 15 ಮಿನಿಟ್ಸ್ ಟು ಹಾಫ್ ಆನ್ ಅವರ್ವರೆಗೂ ನಾವು ನಿಧಾನ ಪ್ರಾಕ್ಟೀಸ್ ಡೈಲಿ ಮಲಗೋವಾಗ ಪ್ರಾಕ್ಟೀಸ್ ಮಾಡಿಬಿಟ್ಟು ಇದನ್ನು ಮಾಡಬೇಕು. ಓಕೆ, ಸೊ ನಾವು ಫಸ್ಟ್ ಸ್ಟೆಪ್ಪಿಂದ ನಿಧಾನವಾಗಿ ಸ್ಟಾರ್ಟ್ ಮಾಡೋಣ. ಓಕೆ, ಕಮ್ ಆನ್.